ಫುಟ್ಪಾತ್ ಅಲ್ಲಿ ಇದೇ ತರ ವಾಕ್ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ನಾಯಿನ ವಾಕಿಂಗ್ ಕರ್ಕೊಂಡ್ ಬರೋ ಒಂದಷ್ಟು ಜನ ಇರ್ತಾರಲ್ಲ, ಆ ನಾಯಿ ನೋಡಿದ ತಕ್ಷಣ ಸಡನ್ ಆಗಿ ಹೆದರಿಕೆ ಆಗುತ್ತಲ್ಲ ನಮ್ಗೂ, ಎಲ್ಲಿ ಮೈ ಮೇಲೆ ಬಿದ್ಬಿಡುತ್ತೋ, ಎಲ್ಲಿ ಬಗರ್ ಬಿಡುತ್ತೋ, ಎಲ್ಲಿ ಕಚ್ಬಿಡುತ್ತೋ ಅಂತ ಭಯ. ಅದೇನ್ ಮಾಡ್ತೀವಿ, ನಮ್ಮ ಮೂಸಕ್ಕೆ ಅಂತ ಬಂದಿರುತ್ತೆ ಕಾಲ್ನ, ಆ ಮೂಸಕ್ಕೆ ಬಂದ ನಾವೇನ್ ಮಾಡ್ತೀವಿ, ಸಡನ್ ಈಗ ಎಗರ್ ಬಿಡ್ತೀವಿ. ನೋಡಿ ಯಾರೋ ಜನ ಬರ್ತಿರ್ತಾರೆ, ಅವ್ರ ಮೇಲೆ ಬಿದ್ದೋಗೋದು, ಇಲ್ಲಿ ಗಾಡಿ ಬರ್ತಿರುತ್ತೆ ಅನ್ಕೊಳ್ಳಿ, ಗಾಡಿ ಮೇಲೆ ಬಿದ್ದೋಗೋದು, ಅಥವಾ ಕಾರ್ ಬರ್ತಿರುತ್ತೆ, ಕಾರ್ ಮೇಲೆ ಬಿದ್ದೋಗೋದು, ಈ ತರದೆಲ್ಲ ಇನ್ಸಿಡೆಂಟ್ಸ್ ಎಲ್ರಿಗೂ ಆಗಿರುತ್ತೆ. ನಂಗೆ ಒಬ್ಬನಿಗೆ ನಾಯಿನ ಹೆಂಗ್ ಕರ್ಕೊಂಡ್ ಬರ್ಬೇಕು, ಇವಾಗ ನೀವು ನಡ್ಕೊಂಡ್ ಬರ್ತಿರ್ತೀರಾ ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕರ್ಕೊಂಡ್ ಬರ್ಬೇಕು, ಕರೆಕ್ಟ್ ಅಲ್ವಾ? ಅದನ್ನೇನ್ ಮಾಡ್ತಾರೆ, ಬೇಕು ಅಂತ ರೋಡ್ ಸೈಡ್ ಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಹಿಂಗೆ ಕೆಲವರೆಲ್ಲ ಬೇಕು ಅಂತ ಹಿಂಗ್ ರೋಡ್ ಸೈಡ್ ಬಂದ್ರೆ ಪಾಪ ಗಾಡಿ ಹೋಗೋರಿಗೆ, ಕಾರಲ್ಲಿ ಬರೋರಿಗೆ ಸಡನ್ ಆಗಿ ಎಗ್ರ್ ಬಿಟ್ರೆ, ಅಥವಾ ನಾಯಿಗೆ ಏನೋ ಪ್ರಾಬ್ಲಮ್ ಆಯ್ತು, ಯಾರು ಹೊಣೆ? ಅವರೇ ಹೊಣೆ ಅಲ್ವಾ? ಈ ಅಕಸ್ಮಾತ್ ನಾಯಿ ಅವ್ರಿಗೆ ಕಚ್ಚಿದ್ರೆ ಇವ್ರಿಗೂ ಹೊಣೆ ಅಲ್ಲ. ನಾನೇನ್ ಸರ್ ಮಾಡ್ಲಿ, ಇವ್ರೇನೋ ಕೀಟ್ಲೆ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ನಾಯಿ ಕಚ್ಚಿದೆ, ಸುಮ್ನೆ ಕಚ್ಚಲ್ಲ, ಅದು ನಾಯಿ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ಸುಮ್ನೆ ಮೈ ಮೇಲೆ ಬರುತ್ತೆ, ಅದೇನ್ ಗೊತ್ತಾ, ಮೂಸ್ ನೋಡಕ್ ಬರ್ತದೆ. ಅದಕ್ಕೇನೋ ಒಂಥರ ಯಾರೋ ಹೊಸದಾಗ ಬಂದ್ಬಿಟ್ಟಿದ್ದಾರೆ, ಯಾರೋ ಹೊಸದಾಗ ಸಿಕ್ಬಿಟ್ಟಿದ್ದಾರೆ, ಏನೋ ಒಂಥರ ಡಿಫ್ರೆಂಟ್ ಆಗಿ ಅದನ್ನು ಯೋಚನೆ ಮಾಡ್ತಿರುತ್ತೆ. ಸೊ ಹಿಂಗೆಲ್ಲ ಇರುತ್ತೆ. ಇನ್ ಕೆಲವರೆಲ್ಲ ಏನ್ ಮಾಡ್ತಾರೆ, ಬೇಕು ಅಂತ ಚೈನ್ ಉದ್ದಕ್ ಬಿಟ್ಬಿಡದೆ, ಅದೇನ್ ಮಾಡುತ್ತೆ, ದೂರ ಹೋಗುತ್ತೆ, ಇನ್ನೊಬ್ಬರ ಮೇಲೆ ಎಗರಕ್ ಬರುತ್ತೆ. ನಾಯಿ ನೋಡಿದ ತಕ್ಷಣ ಎದುರ್ಕೊಂಡಾಗ ಏನ್ ಮಾಡ್ತಾರೆ, ಈ ನಾಯಿ ಬರ್ತೀವಿ ಅಂದ್ಬಿಟ್ಟು ಹಿಂಗ್ ದೂರ ಹೊರಬಿಡ್ತೀವಿ. ಅವಾಗ ಏನ್ ಮಾಡ್ತಾರೆ, ಬೇಕು ಅಂತ ನಾಯಿ ಓನರ್ ಯಾರು ಇರ್ತಾರಲ್ಲ ಅವ್ರೇನ್ ಮಾಡ್ತಾರೆ, ಬೇಕು ಅಂತ ಚೈನ್ ಬಿಟ್ಬಿಡ್ತಾನೆ. ಅದೇನ್ ಮಾಡ್ತಾರೆ, ಎದ್ದು ಬಿದ್ದು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರುತ್ತೆ. ಅದೇನೋ ಗೊತ್ತಿಲ್ಲ, ಅದು ಅಟ್ಯಾಕ್ ಮಾಡಕ್ ಬರುತ್ತೋ ಅದೇನ್ ಮಾಡುತ್ತೋ ನಂಗಂತೂ ಗೊತ್ತಿಲ್ಲ. ಅದೇನೋ ಖುಷಿ ನಮ್ಮ ಮೇಲೆ ಮೈ ಮೇಲೆ ಬೀಳ್ಬೇಕು ಅಂತ ಆಸೆನೋ, ಬಗರ್ಬೇಕಾತಾರೋ ಅಥವಾ ಮೂಸ್ ನೋಡ್ಬೇಕಂತ ಆಸೆನೋ ನಂಗಂತೂ ಗೊತ್ತಿಲ್ಲ. ಅದು ಬಟ್ಲಲ್ಲ ಅಲ್ಲಿ ಮಾತ್ರ ಬರುತ್ತೆ. ನಾವೇನ್ ಮಾಡ್ತೀವಿ, ಗಾಬರಿ ಇರೋರೆಲ್ಲ ಏನ್ ಮಾಡ್ತೀವಿ, ಬಿದ್ದು ಓಡಾಡ್ಬಿಡ್ತೀವಿ. ಸಿಕ್ಕಿದ ಬಗ್ಗೆ ರಪ್ಪ ಅಂತ ಓಡಾಡ್ಬಿಡ್ತೀವಿ. ಹಿಂಗೆ ಮರಾನೋ ಬೈಕ್ ಏನ್ ಮಾಡ್ತೀವಿ, ಟಕ್ ಅಂತ ಕಾರ್ ಮೇಲೋ ಅಥವಾ ಎಲ್ಲೋ ಒಟ್ಟಲ್ಲಿ ಎಸ್ಕೇಪ್ ಆಗಕ್ಕೆ ಏನೇನೋ ಮಾಡ್ತೀವಿ. ಎಷ್ಟು ಅಂತ ನಾವು ಓಡಕ್ಕಾಗುತ್ತೆ, ನಾಯಿಗೆ ಕಾಂಪಿಟೇಷನ್ ಕೊಡಕ್ಕಾಗತ್ತಾ? ನಮ್ಗಿಂತ ಸ್ಪೀಡ್ ಆಗಿರುತ್ತೆ ನಾಯಿ. ಸೊ ಈ ತರದೆಲ್ಲ ಇರುತ್ತೆ. ಒಂದಷ್ಟು ಕಾಮಿಡಿ ಏನಪ್ಪಾ ಅಂತಂದ್ರೆ, ಇನ್ನೊಂದು ಜನ ಹುಡುಗಿ ನಡ್ಕೊಂಡ್ ಬರ್ತಾ ಇರ್ತಾರೆ, ಹಿಂಗೆ ನಾಯಿ ಹಿಡ್ಕೊಂಡ್ ಬರೋನ್ ಏನ್ ಮಾಡ್ತಾರೆ, ಅದೊಂದು ಹುಡುಗ ಏನ್ ಮಾಡ್ತಾನೆ, ಬೇಕು ಅಂತ ಚೈನ್ ಲೂಸ್ ಮಾಡ್ಬಿಟ್ಟು ಅಷ್ಟು ಬಿಟ್ಬಿಡೋದು. ಅದೇನ್ ಮಾಡ್ತೆ, ಬಗರಕ್ಕೆ ಅಂತ ಹೋಗ್ಬಿಡುತ್ತೆ, ಹಿಂಗೆ ಬಿಗಿರ್ ಕಿಚ್ಕೊಂಡ್ಬಿಡ್ತಾರೆ, ಓ ಅಂತ ಕಿಚ್ಚಾಡ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ಇದೆಲ್ಲ ಫನ್ನಿ ಇನ್ಸಿಡೆಂಟ್ ಸಿಕ್ಕಾಬಿಟ್ಟೆ ಇದೆ. ಫನ್ನಿ ಇನ್ಸಿಡೆಂಟ್ ಆಗಿರುತ್ತೆ. ಇದೇ ಫನ್ನಿ ಇನ್ಸಿಡೆಂಟ್ ಕೂಡ ನಮ್ಗೆ ಏನಾಗ್ಬಿಡುತ್ತೆ, ಒಂದೊಂದ್ಸಲ ನಮ್ಮ ಜೀವನಕ್ಕೂ ಕುತ್ತಾಗಿರುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ, ಒಂದೊಂದ್ಸಲ ಸಡನ್ ಆಗಿ ನಾಯಿ ಅಟ್ಯಾಕ್ ಮಾಡಕ್ ಬಂದ, ಅದು ಸಾಕಿರೋ ನಾಯಿ ಹೇಳ್ತಾರ, ಬೀದಿ ನಾಯಿ ಬಗ್ಗೆ ಹೇಳ್ತಲ್ಲ, ಸಾಕಿರೋ ನಾಯಿಗಳೇ ಅವ್ರಿಗೂ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಚೈನ್ ಲೂಸ್ ಆಗ್ಬಿಟ್ಟಿರ್ತಾರೆ, ಟಕ್ಕಂತ ನಮ್ಮ ಮೈ ಮೇಲೆ ಎಗರಕ್ಕೆ ಅಂತ ಬರುತ್ತದೋ ಅಥವಾ ಅದ್ರ ಪಾಡಿಗೆ ಅದು ಬರ್ದಿರುತ್ತೆ, ನಮ್ಗೆ ಇರಿಟೇಷನ್ ಆಗುತ್ತೋ ಏನೋ ನಂಗಂತೂ ಗೊತ್ತಿಲ್ಲ. ಅವಾಗ ನಾವು ಎಗರಕ್ಕೆ ಅಂತ ಆ ಕಡೆ ಹೊಟ್ಟೋಗ್ಬಿಡ್ತೀವಿ. ಸಡನ್ ಆಗಿ ಆ ಕಡೆ ಲಾರಿನೋ ಅಥವಾ ದೊಡ್ಡ ವಾಹನನೋ ಸಡನ್ ಆಗಿ ಬಂದು ನಮ್ಮ ಮೇಲೆ ಹತ್ತಿಸ್ಬಿಟ್ರೆ ಅಥವಾ ನಮ್ಮ ಮೇಲೆ ಗುದ್ಬಿಟ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ ಹೇಳಕ್ ಆಗಲ್ಲ. ಅದು ಹಲವಾರು ಜನಕ್ಕೆ ಈ ತರದ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಆದಷ್ಟು ಸಾಕಿರುವ ಶ್ವಾನವನ್ನ ಹೊರಗಡೆ ಕರೆದುಕೊಂಡು ಬರುವಾಗ ತುಂಬಾ ಎಚ್ಚರದಿಂದ ಕರೆದುಕೊಂಡು ಬನ್ನಿ. ಇಂತಹ ಅನಾಹುತಗಳಾದ್ರೆ ಕಷ್ಟ, ಎಚ್ಚರದಿಂದ ಕರೆದುಕೊಂಡು ಬನ್ನಿ. ಇದು ಚಿಕ್ಕ ವಿಷಯ ಅಂತ ಅನ್ನಿಸಬಹುದು, ಆದ್ರೆ ಚಿಕ್ಕ ವಿಷಯನೇ ನಾಳೆ ದೊಡ್ಡ ವಿಷಯ ಆಗಬಹುದು, ಹೇಳೋಕೆ ಆಗಲ್ಲ. ಹೋಟೆಲ್ ಮೂಸ್ ನೋಡಕ್ಕೆ ಅಂತ ಬಂದಿರುತ್ತೆ, ಬಟ್ ನಾವೇನೋ ಮೆಂಟಾಲಿಟಿ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಸಡನ್ ಬೈಕ್ ಆತರ ಹೊಟ್ಟೋಗ್ತೀವಿ ಅಷ್ಟೇ. ಆ ನಾಯಿ ಬಂದ ತಕ್ಷಣ ಏನ್ ಅನ್ಕೊಬೇಕು, ನಾವು ಸಡನ್ ಆಗಿ ನಿಂತ್ಕೊಳಕ್ ಆಗುತ್ತಾ? ನಾಯಿ ಬಂತು ಸಡನ್ ಆಗಿ ಜರ್ ಕುಡಿತೀವಿ. ಅದೇನ್ ಮಾಡ್ತೀವಿ, ಓ ಯಾರ ಕಳ್ಳ ಇರ್ಬೇಕು, ಬಾರ ಕಚ್ಚಳ ಬಾವ್ ಅಂತ ಬಂದ್ ಕಚ್ಚೇ ಬಿಡುತ್ತೆ. ನಡ್ಕೊಂಡು ಹೋಗ್ತಿರ್ಬೇಕಂದ್ರೆ ಸಡನ್ ಆಗಿ ಯಾರೋ ನಾಯಿನ ಕರ್ಕೊಂಡ್ ಬರ್ತಿರ್ಬೇಕಂದ್ರೆ, ಆ ನಾಯಿ ನಿಮ್ಮ ಮೇಲೆ ಎಗರಿರೋದು ಉಂಟಾ ಅಥವಾ ಬಗ್ರಿರೋದುಂಟಾ, ಕಚ್ಚಿರೋದುಂಟಾ? ಕಚ್ಚಿದ್ರೆ ಇಂಜೆಕ್ಷನ್ ತಗೊಂಡಿದ್ರಲ್ಲ. ಈ ವಿಡಿಯೋ ಮುಖಾಂತರ ನಾಯಿ ಸಾಕಿರ್ತಕ್ಕಂಥವ್ರಿಗೆ ಯಾರಿಗೂ ನಾನು ಬೈತಲ್ಲ, ಜಸ್ಟ್ ಒಂದು ಫನ್ನಿ ಇನ್ಸಿಡೆಂಟ್ ನಿಮ್ಮ ಹತ್ರ ವಿಚಾರಗಳನ್ನ ಹಂಚ್ಕೊಂಡಿರ್ತೀನಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಮತ್ತೆ ಈ ವಿಡಿಯೋ ಮುಖಾಂತರ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಶಬೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ